ಅಂಕೋಲಾ ಶಿರೂರು ಗುಡ್ಡ ಕುಸಿತದ ಹಿನ್ನೆಲೆಯಲ್ಲಿ ಎನ್ಎಚ್ಎಐನ ಮುಖ್ಯಸ್ಥರು ಹಾಗೂ ಪ್ರಾದೇಶಿಕ ಕಚೇರಿಯ ಅಧಿಕಾರಿಗಳ ವಿರುದ್ಧ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ಸಲ್ಲಿಸುತ್ತೇವೆ ಎಂದು ರಾಷ್ಟ್ರೀಯ ಈಡಿಗ ಮಹಾಮಂಡಳದ ಅಧ್ಯಕ್ಷ ಪ್ರಣವಾನಂದ ಸ್ವಾಮಿ ಹೇಳಿದರು. ಕಾರವಾರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶಿರೂರು ಗುಡ್ಡ ಕುಸಿತ ದುರಂತದ ಹಿನ್ನೆಲೆ ಎನ್ಎಚ್ಐಎನ ಈಗಿನ ಮುಖ್ಯಸ್ಥ ಸಂತೋಷ್ ಕುಮಾರ್ ಯಾದವ್, ರಾಜ್ಯ ರೀಜನಲ್ ಅಧಿಕಾರಿ ಬ್ರಾಹ್ಮಣ್ಕರ್, ರಾಜ್ಯ ವ್ಯವಸ್ಥಾಪಕ ಪಂಕಜ್ ಆಸ್ತಿ, ಹೊನ್ನಾವರ ಯೋಜನಾ ನಿರ್ದೇಶಕ ಹರಿಕೃಷ್ಣ ಅವರ ವಿರುದ್ಧ ರಿಟ್ ಅರ್ಜಿ ಹಾಗೂ ಇಡಿ ಮತ್ತು ಲೋಕಾಯುಕ್ತದಲ್ಲಿ ದೂರು ನೀಡುತ್ತೇವೆ ಎಂದರು. ಎನ್ಎಚ್ಐಎ ಹಾಗೂ ಐಆರ್ಬಿ ಕಂಪನಿಯ ಲೂಟಿಯ ಬಗ್ಗೆ ಸಂಪೂರ್ಣ ತನಿಖೆಯಾಗಬೇಕು. ಜತೆಗೆ ಮೃತರ ಕುಟುಂಬಕ್ಕೆ ತಲಾ 1 ಕೋಟಿ ಪರಿಹಾರ ಸಿಗಬೇಕು. ಅಲ್ಲಿಯವರೆಗೆ ಹೋರಾಟ ನಿಲ್ಲುವುದಿಲ್ಲ. ನ್ಯಾಯಾಂಗದ ಮೇಲೆ ನಂಬಿಕೆ ಇದೆ. ನ್ಯಾಯ ಸಿಗದಿದ್ದರೆ ಶಿರೂರಿನಿಂದ ಸಂಸತ್ ಭವನದವರೆಗೂ ಪಾದಯಾತ್ರೆ ಮಾಡಲು ಕೂಡ ಹಿಂಜರಿಯುವುದಿಲ್ಲ ಎಂದರು. 100 ಜನ ತೀರೋಗಿದ್ದಾರೆ, ಮತ್ತೆ 100 ಜನ ಕಾಣೆ ಆಗಿದ್ದಾರೆ. ಸಹಾಯ ಎಲ್ಲರಿಗೂ ಮಾಡಬೇಕು, ಬೇಡ ಅಂತ ಹೇಳುತ್ತಾ ಇಲ್ಲ. ನೀವು ಇಮ್ಮಿಡಿಯೇಟ್ ಆಗಿ 100 ಮನೆಯನ್ನು ಅಲ್ಲಿ ಕಟ್ಟಿಸ್ಕೊಡ್ತೀವಿ ಅಂತ ಹೇಳಿದಿರಲ್ಲ. ಇಲ್ಲಿ ಕನ್ನಡಿಗರ ಪರಿಸ್ಥಿತಿಯನ್ನು ಮುಖ್ಯಮಂತ್ರಿಗಳೇ, ಉಪಮುಖ್ಯಮಂತ್ರಿಗಳೇ ತಾವು ಹೇಳಬೇಕು. ಕನ್ನಡಿಗರ ಅವರ ನೋವು ನಿಮಗೆ ನೋವಲ್ಲ ಅಲ್ವಾ? ಹಾಗಾದರೆ ಕನ್ನಡ ಪರ ಸಂಘಟನೆಗಳು ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಬೇಕಾಗುತ್ತೆ. ಈ ಬಡು ಕುಟುಂಬಗಳ ಬಗ್ಗೆ ಯಾರು ಕೇಳುವುದು? ಅದು ಕೇಂದ್ರದ ವಿರೋಧ ಪಕ್ಷದ ನಾಯಕರು ಶ್ರೀ ರಾಹುಲ್ ಗಾಂಧಿ ಅವರ ಕ್ಷೇತ್ರ ಆಗಿದ್ರಿಂದ ಅದೇನ ಅಲ್ಲಿ 100 ಮನೆಯನ್ನೇ ಕಟ್ಟಿಸ್ಕೊಡ್ತೀನಿ. ಮತ್ತೆ ಅದನ್ನ ಜೊತೆ MNC ಕಂಪನಿಗಳಿಗೆ ಮನವಿ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ನಾನು ನೋಡಿದೆ ಪ್ರಜಾವಾಣಿ ಪತ್ರಿಕೆಯಲ್ಲಿ ಏನಂತ, ಎಲ್ಲರೂ ಸಹಾಯ ಮಾಡಿ ಅಂತ. ಇವರಿಗೆ ಏನು ಹಾಗಂದ್ರೆ 3 ಜನ ಲೋಕೇಶ್ನ ತಾಯಿ ಇದ್ದಾರೆ, ಜಗನ್ನಾಥ್ ಅವರ ಮಗಳಿದ್ದಾರೆ. ಇವರೆಲ್ಲ ಪರಿಸ್ಥಿತಿ ಏನು? 10 ದಿನವಾಗಿ ಕಾರ್ಯಾಚರಣೆಯನ್ನು ಇಲ್ಲ, ಎಂಥದೂ ಇಲ್ಲ. ಇವತ್ತು ನಾಟಕ ಮಾಡ್ತೀರಿ, ಅಲ್ಲಿ ಬಂದು ನಾಟಕ ಮಾಡ್ತೀರಿ ನೀವು. ಅದಕ್ಕೋಸ್ಕರ ನಿಮ್ಮ ಈ ಕಾಳಜಿ ಇದೆಯಲ್ಲ, ಅದು ನಿಜವಾದ ಕಾಳಜಿ ಅಲ್ಲ. ತಾವೂ ಕೂಡ ಒಬ್ಬ ಹಿಂದುಳಿದ ಸಮುದಾಯದ ಮುಖ್ಯಮಂತ್ರಿಗಳಾಗಿ ಅಹಿಂದೆಯನ್ನು ಬಂದಿರತಕ್ಕಂಥವ್ರು, ತಮಗೆ ನೋವು ಗೊತ್ತಿದೆ. ಎಲ್ಲರೂ ಕೂಡ ಹಿಂದುಳಿದ ವರ್ಗದ ಸಮುದಾಯಕ್ಕೆ ಸೇರಿದವರು, ಆಲಕ್ಕಿ ಸಮುದಾಯದವರು, ಈಡಿಗ ಸಮುದಾಯದವರು. ಇವರನ್ನ ನೋಡಕ್ಕೂ ಕೇಳಕ್ಕೂ ನಿಮಗೆ ಮನಸ್ಸು ಬರ್ತಾ ಇಲ್ಲ ಅಂತಂದ್ರೆ, ಈ IRB ಕಂಪನಿಯ ಪರವಾಗಿ ನಿಂತಿದ್ದಾರಲ್ಲ, ಅಂಕೋಲಾ ಸ್ಟೇಷನ್ ಅಲ್ಲಿ ಮಾಡಿರ್ತಕ್ಕಂಥ 105 ಕೆಳಗಡೆ ಮಾಡಿ ಅವರಿಗೆ ಜಾಮೀನ್, ಅದರಲ್ಲಿ ಪ್ರಾಜೆಕ್ಟ್ ಡೈರೆಕ್ಟರ್ ಹರಿಕೃಷ್ಣನ್ ನಿನ್ನೆ ಅಲ್ಲ ಮೊನ್ನೆ ಇದೇ ಕಾರವಾರ ಡಿಸ್ಟ್ರಿಕ್ಟ್ ಕೋರ್ಟ್ ಅಲ್ಲಿ ಆಂಟಿಸೆಪ್ಟರ್ ಬೇಲಿಗೆ ಮೂವ್ ಮಾಡಿದ್ದಾರೆ. ಎಷ್ಟು ದಿನ ಆಯ್ತೀಗ? ಇದೇ 16 ಬಂದಂದ್ರೆ 1 ತಿಂಗಳಾಯ್ತು. ಒಬ್ಬರನ್ನ ಅರೆಸ್ಟ್ ಮಾಡಿದ್ದೀರಾ? ನಿಮ್ಮ ಯೋಗ್ಯತೆ ಒಬ್ಬರನ್ನ ಅರೆಸ್ಟ್ ಮಾಡಿದಿರಾ? ಪರಮೇಶ್ವರ್ ಅವರೇ, ಎಲ್ಲ ತಗೋ ಮಾತಾಡ್ತೀರಲ್ಲ ನೀವು. ಒಬ್ಬರನ್ನ ಬಂಧಿಸಿ ಒಳಗೆ ಹಾಕಿದಿರಾ? ಈಗ ಆಯ್ತಲ್ಲ, ಈಗ 175/3 ಅದರಲ್ಲಿ ಏನ್ ಹೇಳ್ತಾರೆ, ಅವ್ರನ್ನ ಅರೆಸ್ಟ್ ಮಾಡಿ ವಿತೌಟ್ ವಾರಂಟ್ ಅಲ್ಲಿ ಅರೆಸ್ಟ್ ಮಾಡಬಹುದು. ನೀವು ಅರೆಸ್ಟ್ ಮಾಡಿ ವೀರೇಂದ್ರ ಡಿ ವಾಯಿಸ್ಕರ್ನ 7 ದಿನ ಅರೆಸ್ಟ್ ಮಾಡಿ ಒಳಗೆ ಹಾಕಿ ನೋಡೋಣ, ಅವರ ಆತ್ಮಶಾಂತಿ ಆದರೂ ಸಿಗುತ್ತೆ. ಅದಕ್ಕೆ ಈ ಮಲತಾಯಿ ತೋರಣ ಇದೆಯಲ್ಲ ಮುಖ್ಯಮಂತ್ರಿಗಳೇ, ಉಪಮುಖ್ಯಮಂತ್ರಿಗಳೇ, ಇದು ಸರಿಯಾದ ಪದ್ಧತಿ ಅಲ್ಲ ಅಂತಕ್ಕಂಥದ್ದು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. 100ಕ್ಕೆ 100 ಎರಡೂ ಪಕ್ಷಗಳು. ಅದಕ್ಕೆ ನಾನು ಹೇಳ್ತಾ ಇದ್ದೇನಲ್ಲ, ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಒಂದು ಬ್ಯಾಂಗ್ಳೂರಿನ ಮಾಳಲ್ಲಿ ಒಬ್ಬ ರೈತನ ಒಳಗಡೆ ಬಿಡ್ಲಿಲ್ಲ ಅಂತ ಹೇಳಿ ಏನ್ ಮಾಡಿದ್ರಿ? ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದಿರಿ. ಮಾನ್ಯ UT ಖಾದರ್ ಅವ್ರಿಗೆ ಕಣ್ಣನೀರನ್ನು ಬಂದರು ವಿಧಾನಸಭೆಯ ಸ್ಪೀಕರ್ಗೆ. ಆದ್ರೆ 9 ಜನ ತೀರೋದಾಗ ಖಾದರ್ ಅವರಿಗೆ ಏನೂ ಆಗಲಿಲ್ಲ. ವಿಧಾನಸಭೆ ನಡೆಯುವ ಸಮಯದಲ್ಲಿ ಈ ಕುಟುಂಬ ತೀರೋಗಿದಕ್ಕೊಂದು 2 ನಿಮಿಷ ಹೋಗಿ 1 ಸೆಕೆಂಡ್ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದಿರ. ಅಲ್ಲಿ ನಿಲುವಳಿ ಸೂಚನೆಯನ್ನು ತಂದು ವಿರೋಧ ಪಕ್ಷದ ನಾಯಕರು ಪ್ರಶ್ನೆಯನ್ನ ಮಾಡಿದಿರಾ? ನೀವು ಯಾರು, ನೀವು ಜನಪರವಾಗಿಲ್ಲ. ನಿಮ್ಮ ಹಗರಣಗಳನ್ನು ಮುಚ್ಚಿಕೊಳ್ಳೋಕ್ಕೋಸ್ಕರ, ನಿಮ್ಮ ಆಸ್ತಿಗಳನ್ನ ರಕ್ಷಣೆ ಮಾಡೋಕ್ಕೋಸ್ಕರ ನೀವು ಹೋರಾಟ ಮಾಡ್ತಾ ಬಿಟ್ಟು ಈ ಬಡವರ ಪರವಾಗಿ ಇವತ್ತು ಯಾವುದಾದ್ರೂ ಒಂದು ಕೆಲಸ ನೀವು ಮಾಡಿದಿರಿ ಅಂತಕ್ಕಂಥ ಪ್ರಶ್ನೆ. 1 kg ಅಕ್ಕಿ ಸರ್ಕಾರದಿಂದ ಕೊಡಿಸಿದಿರಾ? ನೋಡೋಣ. 1 kg ಅಕ್ಕಿ ನೋಡೋಣ. ಏನೂ ಇಲ್ಲ. ನೀವು ನಿಮ್ಮ ಹೊಲಸು ರಾಜಕೀಯದಲ್ಲಿ ತೊಡಗಿದರೆ ಬಿಟ್ಟು ಬೇರೆ ಏನೂ ಆಗಲಿಲ್ಲ ಅಂತಕ್ಕಂಥದ್ದು ನನ್ನ ಇಲ್ಲಿ ನೋವಂತಕ್ಕಂಥದ್ದು ನಾನು ಹೇಳ್ತಾ ಇದ್ದೇನೆ. ಅಂತ ಲೂಟಿಕೋರ ಕಂಪನಿಯನ್ನೇ NHAI ಮಾನ್ಯ ನಿತಿನ್ ಗಡ್ಕರಿ ಅವರು ಕೂಡ ಒಂದು ವೇಳೆ ಈ ಕೇಸಲ್ಲಿ ಅವರ ಮೇಲೆ ಕೂಡ ದೂರು ಕೂಡ ಬರಬಹುದು ಮುಂದಿನ ದಿನಗಳಲ್ಲಿ ಕಾನೂನು ಸಲಹೆಯನ್ನ ಬಂದಂದ್ರೆ. ಯಾಕಂದ್ರೆ ಕಳೆದ 10 ವರ್ಷವಾಗಿ ಅವರೇ ಇದ್ದಾರೆ ಕೇಂದ್ರ ಟ್ರಾನ್ಸ್ಪೋರ್ಟಿಂಗ್ ಮಿನಿಸ್ಟರ್ ಆಗಿ. ಅದು ಕೂಡ ಇದರಲ್ಲಿ ಲೆಕ್ಕಕ್ಕೆ ಬರ್ತದೆ ಅಂತಕ್ಕಂಥದ್ದು ಕೂಡ ಕಾನೂನು ಸಲಹೆಕಾರ ಏನು ಕೊಡ್ತೀವಿ ಅವ್ರನ್ನೇ ಕೂಡ ಸೇರಿಸಿಕೊಂಡು ಮಾಡಬೇಕು ಅಂತಕ್ಕಂಥದ್ದು ಕೂಡ ಯೋಚನೆಯನ್ನ ಮಾಡುತ್ತೇನೆ. ರಾಜ್ಯದಲ್ಲಿ 16 ಪ್ರಾಜೆಕ್ಟ್ಗಳು NHAI ನಡೆಸ್ತಾ ಇದೆ. ಈ NHAI ಮತ್ತು IRB ಇದು ಒಂದೇ ಮಕ್ಕಳ ಒಂದು ತಾಯಿ 2 ಮಕ್ಕಳು. ಎಗ್ರಿಮೆಂಟ್ ಅಲ್ಲಿಯೂ, ಎಸ್ಟಿಮೇಟ್ ಅಲ್ಲಿಯೂ, ಡಿಸೈನ್ ಅಲ್ಲಿಯೂ ಕೂಡ ಮಾಡಿರ್ತಕ್ಕಂಥ ಯಾವುದೂ ಕೂಡ ಅವರು ಪಾಲಿಸಲಿಲ್ಲ.
ಆ ಗುಡ್ಡ ಕುಸಿದು ಬೀಳುತ್ತದೆ, ಅಲ್ಲಿ ಈ ತರ ಘಟನೆಗಳು ಆಗುತ್ತೆ ಅಂತ 100% ಯಾರಿಗೂ ಗೊತ್ತಿದೆ, NHA ಅಧಿಕಾರಿಗಳಿಗೂ ಗೊತ್ತಿದ್ರು, ಆದ್ರೆ IRBಗೆ ಗೊತ್ತಿದೆ. ಅದಕ್ಕೋಸ್ಕರ ಅವರ ಮೇಲೆ 101 ಅಡಿಯಲ್ಲಿ 190 ಸೆಕ್ಷನ್ ಹಾಕಿಕೊಂಡು ಅವರ ಮೇಲೆ ಮರಣ ಕೇಸ್ ಹಾಕಬೇಕು ಅಂತ ನಾವು ಕೇಳಿದ್ದೀವಿ. ಜಡ್ಜಿಗಳು 3-4 ಸಲ ನಮ್ಮನ್ನ ಕಳಿಸಿದ್ರು. ನಾವು ಬಹಳ ಸವಿಸ್ತಾರವಾಗಿ ನಾನೇ ನಿಂತು ಕೋರ್ಟಲ್ಲಿ ಹೇಳಿದ್ರು. ಹಾಗಾಗಿ ಮಾನ್ಯ ನ್ಯಾಯಾಲಯ ನಿನ್ನೆ ಏನ್ ಹೇಳಿದರೆ ಆದೇಶವನ್ನೇ ಮಾಡಿತು. ನಿನ್ನೆ ಅಂಕೋಲಾ ಮಾನ್ಯ ನ್ಯಾಯಾಲಯ ಮಾಡಿತು. 175(3) ಕೆಳಗಡೆಯನ್ನ ಮಾಡಿದೆ. ಸೆಕ್ಷನ್ 175(3) ಏನ್ ಹೇಳ್ತದೆ? Section 175(3) BNSS empowers a judicial magistrate to direct a police officer to investigate a cognizable matter when the police fail to register a first information report for conduct through investigation. ಅಂದ್ರೆ ಪೊಲೀಸ್ ಫೇಲ್ ಆಗಿದ್ರಿಂದ ಮಜಿಸ್ಟ್ರೇಟ್ ಪವರ್ ಅನ್ನ ಕೊಟ್ಟಿದ್ದಾರೆ. ಕ್ರೈಮ್ ಅನ್ನೇ ಅಂಕೋಲಾ ಕೋರ್ಟ್ ಪೊಲೀಸರು ಮಾಡಿ ಅವರ ಮೇಲೆ ಮರಣ ಕೇಸ್. ಪ್ರೈವೇಟ್ ಕಂಪ್ಲೇಂಟ್ PCR ಡಿಫರೆಂಟ್ ಅಂದ್ರೆ ಬೇರೆ FIR PCR ಅಂದ್ರೆ ನಾವೇನಿದ್ರಲ್ಲಿ ಏನ್ ಸೆಕ್ಷನ್ ಕೇಳಿದ್ರಲ್ಲ ಅದೇ ಸೆಕ್ಷನ್ ಹಾಕ್ಬೇಕು. ಅದನ್ನ ಬದಲಾವಣೆ ಮಾಡಕ್ಕೆ ಅವರು ಬರೋದಿಲ್ಲ. ಹಾಗಾಗಿ 101 ಅಡಿಯಲ್ಲಿ 190 ಸೆಕ್ಷನ್ ಅಲ್ಲಿ ನನಗೆ ಅನಿಸೋ ಪ್ರಕಾರ ಇವತ್ತೇ FIR ಆಗಬಹುದು. ಕೋರ್ಟಲ್ಲಿ ಕವಲ್ ಲೆಟರ್ ಹೋಗುತ್ತೆ, ಇವತ್ತೇ FIR ಆಗಬೇಕಾಗುತ್ತೆ ಅಂತಕ್ಕಂಥ ಭಾವನೆ. ಅದಕ್ಕೆ ನಾವು ಹೇಳ್ತೀವಿ ಇದು ಕೋವಿನ್ಸಿಬಲ್ ಇದಾಗಿದ್ರಿಂದ, ಈ ಸೆಕ್ಷನ್ ಆಗಿದ್ರಿಂದ ಈ ಯಾರ ಅಪರಾಧಿಗಳಿದಾರಲ್ಲ, ಆರೋಪಿಗಳಿದಾರಲ್ಲ, ಆರೋಪಿಗಳು ಏನ್ ಮಾಡುತ್ತಾರೆ, ND ಸೆಕ್ಟರಿ ಬೇಯ್ಲು ಇಲ್ಲವಾದ್ರೆ ಅವರು ತಲೆ ಮರೆಸೋದಕ್ಕೆ ಇಲ್ಲ ಯಾವುದೋ ಅಸ್ಕೊಂಡಿಂಗ್ ಏನಿದೆ ಚಾನ್ಸ್ ಇದರಿಂದ ಈ ಸೆಕ್ಷನ್ ಅಲ್ಲಿ ಏನ್ ಹೇಳಿದ್ದಾರೆ, ನೀವು ವಾರಂಟ್ ಇಶ್ಯೂ ಇಲ್ಲ, ವಾರಂಟ್ ಇಲ್ಲದೆ ಅವರು ಅರೆಸ್ಟ್ ಮಾಡಬಹುದು ಅಂತ ಇದೆ. ವಾರಂಟ್ ಇಲ್ಲ, ವಿತೌಟ್ ವಾರಂಟ್ ಅಲ್ಲಿ ಅವ್ರನ್ನ ಬಂಧಿಸಬಹುದು ಅಂತಕ್ಕಂಥದ್ದು ಈ ಸೆಕ್ಷನ್ ಹೇಳುತ್ತಾರೆ. ಅದಕ್ಕೆ ರಾಜ್ಯ ಸರ್ಕಾರ ಮಾನ್ಯ ಪರಮೇಶ್ ಅವರಿಗೆ ನಾನು ಹೇಳ್ತಾ ಇದ್ದೀನಿ, ಇವತ್ತು 7 ಜನ ಪ್ಲಸ್ ಆರಕ್ಕಿ ಸಮುದಾಯದ ಸನ್ನಿಗೌಡ ಒಟ್ಟು 8-9 ಜನ ತೀರೋಗಿದ್ದಾರೆ. ರಾಜ್ಯ ಸರ್ಕಾರ ಒಂದಷ್ಟು ನಿಮ್ಮಲ್ಲಿ ಒಂದು ಕರುಣೆ ಇದೆ ಅಂದ್ರೆ ಈ ಕುಟುಂಬಗಳಿಗೆ ನೀವು ಕೊಟ್ಟಿರದೇ ಬರೀ ಭಿಕ್ಷೆ 5 ಲಕ್ಷ ರೂಪಾಯಿ ಕೊಟ್ಟಿದ್ದೀರಿ. ಇವತ್ತು ಆ ದೊಡ್ಡ ಕಂಪನಿ 3 ಲಕ್ಷ ಕೋಟಿ ಆಸ್ತಿ ಅಸತಿರ್ತಕ್ಕಂಥ ಕಂಪನಿನ ಆ ಮಾಲೀಕರನ್ನ ವೀರೇಂದ್ರ ಡಿ ಮಾಯಿಸ್ಕರನ್ನ A1 ಆಗಿ ಮಾಡಕ್ಕೆ ಹೇಳಿದ್ದಾರೆ. ಅವರನ್ನ ಒಳಗಾಗಬೇಕು ಅಂತಕ್ಕಂಥದ್ದು ಮೊದಲನೇದು ನನ್ನ ಬೇಡಿಕೆ. ಈ ಜಿಲ್ಲಾ SP ನಾನು ಮನವಿ ಮಾಡ್ತಾ ಇದ್ದೇನೆ, ಜಿಲ್ಲಾ DC ಮನವಿ ಮಾಡ್ತಾ ಇದ್ದೇನೆ. ಅದಕ್ಕೋಸ್ಕರ ಇವರನ್ನ 8 ಜನ ನಾನು ಅಡ್ರೆಸ್ ಕೊಟ್ಟಿದ್ದೇವೆ, ಅವರ ಹೆಸರು ಕೊಟ್ಟಿದ್ದೇವೆ, ಅವರ ಬಾಂಬೆಯಿಂದ ಎಲ್ಲ ನಾವು ಕೋರ್ಟಲ್ಲಿ ಕೊಟ್ಟಿದ್ದೇವೆ, ಎಲ್ಲ ಕೊಟ್ಟಿದ್ದೀವಿ. ಅದರಿಂದ ಕೂಡಲೇ ಇವರನ್ನ ಬಂಧಿಸಬೇಕು ಅಂತಕ್ಕಂಥದ್ದು ನಾವು ಇವತ್ತು ಎಲ್ಲರೂ ಸೇರಿ ಒತ್ತಾಯ ಮಾಡುತ್ತಾ ಇದ್ದೇವೆ. ಮತ್ತೊಂದು 2 ಧಾರೆಗಳಿದೆ. ಮಹಾಮಂಡಳದ ಯುವ ಘಟಕದ ಸಚಿನ್ ನಾಯ್ಕ್ ಕಾಣೆಯಾದ ಲೋಕೇಶ್ ನಾಯ್ಕ್ ಅವರ ತಾಯಿ ಮಹಾದೇವಿ, ಜಗನ್ನಾಥ್ ಅವರ ಪುತ್ರಿ ಕೃತಿಕಾ, ಶಾಂತಿ ನಾಯ್ಕ್ ಸಹೋದರ ಶ್ರೀನಿವಾಸ್, ಶ್ರೀಧರ ನಾಯ್ಕ್, ಮಂಡಳದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಜೇಶ್ ನಾಯ್ಕ್ ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.